ಚೀನಾನ ಮಣಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಕಾರವಾರದಲ್ಲಿ ಒಂದು ಓಷನ್ ಒನ್ ಮಿಷನ್ ಅನ್ನೋಡಿ ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಏನದು ಈ ಕಾರ್ಯಾಚರಣೆ? ಇಲ್ಲಿದೆ ನೋಡಿ ವಿಶೇಷ ವರದಿ. ಐಒಎಸ್ ಸಾಗರ ಹೆಸರಿನ ಕಾರ್ಯಾಚರಣೆಗೆ ಚಾಲನೆ. ಹಿಂದೂ ಮಹಾಸಾಗರದಲ್ಲಿ ಸೇನೆ ಸಮರಾಭ್ಯಾಸ. ಹಿಂದೂ ಮಹಾಸಾಗರದಲ್ಲಿ ಚೀನಾ ದೇಶವು ತನ್ನ ಪ್ರಾಬಲ್ಯ ತಗ್ಗಿಸಲು ಭಾರತ ಹೊಸ ಹೆಜ್ಜೆಯನ್ನಿಟ್ಟಿದೆ. 9 ಮಿತ್ರ ರಾಷ್ಟಗಳನ್ನು ಸೇರಿಸಿಕೊಂಡು ತನ್ನ ನಾಯಕತ್ವದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿ ಎಲ್ಲಾ ವಲಯಕ್ಕೆ ಎಂಬ ಧ್ಯೇಯವಾಕ್ಯದಲ್ಲಿ ಒಂದು ಓಷನ್ ಒಂದು ಮಿಷನ್ ನಡೆಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಕಾರ್ಯಾಚರಣೆಗಿಳಿದಿದೆ. ರಾಷ್ಟೀಯ ಸಾಗರ ದಿನದ ಅಂಗವಾಗಿ ಭಾರತೀಯ ನೌಕಾಪಡೆಯ ಈ ಪ್ರಯತ್ನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾರವಾರದಲ್ಲಿ ಚಾಲನೆ ನೀಡಿದರು. ಕಾರವಾರದಿಂದ ಈ ಹಡಗು ಹಿಂದೂ ಮಹಾಸಾಗರ ವಲಯದಲ್ಲಿ ಮೇ ಮೊದಲ ವಾರದವರೆಗೆ ನಿಯೋಜನೆಗೊಂಡಿದ್ದು, ನೌಕೆಯು ಭಾರತ ಪಶ್ಚಿಮ ಕರಾವಳಿಯ ವಿಶೇಷ ಆರ್ಥಿಕ ವಲಯ ವ್ಯಾಪ್ತಿಯಲ್ಲಿ ಗಸ್ತು ನಡೆಸಲಿದೆ. ಚೀನಾದ ಪ್ರಾಬಲ್ಯ ತಗ್ಗಿಸಲು ಭಾರತ ಹೊಸ ಹೆಜ್ಜೆಯನ್ನಿಟ್ಟಿದೆ. ಹಿಂದೂ ಮಹಾಸಾಗರದ ಮೇಲೆ ಭಾರತದ ಹಿಡಿತ ಸಾಧಿಸಲು ಮತ್ತು ತನ್ನ ಪ್ರಾಬಲ್ಯ ಸಾಬೀತು ಮಾಡಲು ಈ ಕಾರ್ಯತಂತ್ರ ಮಾಡುತ್ತಿದೆ. ಇದಕ್ಕೆ ಕೀನ್ಯಾ, ಮಡ್ಗಾಸ್ಕರ್, ಮಾಲ್ಡೀವ್ಸ್, ಮಾರಿಷಸ್, ಮೊಜಾಂಬಿಕಾ, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ, ಕೊಮಾರೊಸ್, ಸೆಂಟ್ ಹೆಲ್ಸ್ ಸೇರಿ 9 ದೇಶಗಳ 44 ಸಿಬ್ಬಂದಿ ಅಭ್ಯಾಸ ಮಾಡುತ್ತಿದ್ದಾರೆ. ಭಾರತದ ಮಿತ್ರ ದೇಶಕ್ಕೆ ಸಾಗರ ರಕ್ಷಣೆ, ಗಸ್ತು, ಹಡಗುಗಳ ಪರಿಶೀಲನೆ, ಅಕ್ರಮಗಳ ರಫ್ತು, ಅಗ್ನಿಶಮನ, ಸಾಗರ ಸಂವಹನ, ಸಿಮೆನ್ಶಿಪ್, ಸಾಗರ ಮಧ್ಯದ ಸವಾಲುಗಳನ್ನು ಪರಿಶೀಲಿಸುವುದು ಸೇರಿ ವಿವಿಧ ಪ್ರಾಯೋಗಿಕ ತರಬೇತಿಗಳನ್ನು ನೀಡುತ್ತಿದೆ. ಒನ್ ಓಷನ್ ಒನ್ ಮಿಷನ್ ನಡಿ ಭಾರತ ಈ ಹೆಜ್ಜೆ ಇಟ್ಟಿದ್ದು, ಹಿಂದೂ ಮಹಾಸಾಗರ ವ್ಯಾಪ್ತಿಯ ಭಾರತ ಮಿತ್ರ ರಾಷ್ಟಗಳ ನಡುವೆ ಸಮುದ್ರ ವ್ಯವಹಾರದ ಬಾಂಧವ್ಯ ವೃದ್ಧಿ, ಪರಸ್ಪರ ಸಹಕಾರ ವೃದ್ಧಿ ಮಾಡಿಕೊಳ್ಳುವ ಜೊತೆಗೆ ಹಿಂದೂ ಮಹಾಸಾಗರದ ರಕ್ಷಣೆ ಅದರ ಸುತ್ತಲಿನ ಬಳಕೆದಾರ ರಾಷ್ಟಗಳಿಗೆ ಸೇರಿದ್ದು ಎಂಬ ಸಂದೇಶವನ್ನು ವಿಶ್ವಕ್ಕೆ ಸಾರಲು ಭಾರತ ಹೊರಟಿದೆ. ನಮ್ಮ ಕಾರವಾರದ ಈ ಸೀಬರ್ಡ್ ನೇವಲ್ ಬೇಸ್ ಯೋಜನೆಗೆ ಕೇಂದ್ರದ ರಕ್ಷಣಾ ಸಚಿವರಾದಂಥ ಹಿರಿಯರಾದ ಶ್ರೀಯುತ ರಾಜನಾಥ್ ಸಿಂಗ್ ಜಿ ಅವರು ಬಂದಿರೋದು ಬಹಳ ಸಂತೋಷದ ಒಂದು ಕ್ಷಣ. ಇವತ್ತು ಅವರು ಒನ್ ನೇಷನ್ ಒನ್ ಮಿಷನ್ ಅನ್ನುವಂತಹ ಯೋಜನೆಯಲ್ಲಿ ಐಒಎಸ್ ಸಾಗರ್ ಅನ್ನುವಂತಹ ಒಂದು ನೌಕೆಯನ್ನ ಇವತ್ತು ವಿವಿಧ ದೇಶಕ್ಕೆ ಸಂಚರಿಸೋದಕ್ಕೆ ಈಗ ಫ್ಲಾಗ್ ಆಫ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಮಿತ್ರ ರಾಷ್ಟಗಳೊಂದಿಗೆ ಹಿಂದೂ ಮಹಾಸಾಗರದಲ್ಲಿ ಐಎಸ್ಒ ಸಾಗರ ನೌಕೆಯ ಮೂಲಕ ಸಿಬ್ಬಂದಿಗಳು ಅಕ್ರಮ ನುಸುಳುವಿಕೆ, ಕಡಲ್ಗಳ್ಳರ ಚಟುವಟಿಕೆಗಳನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ರಕ್ಷಣಾ ವ್ಯವಸ್ಥೆ ಬಲಪಡಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ಸಮರಾಭ್ಯಾಸ ಬರೋಬ್ಬರಿ 1 ತಿಂಗಳು ನಡೆಯಲಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಚೀನಾನ ಮಣಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಕಾರವಾರದಲ್ಲಿ ಒಂದು ಓಷನ್ ಒನ್ ಮಿಷನ್ ಅನ್ನೋಡಿ ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಏನದು ಈ ಕಾರ್ಯಾಚರಣೆ? ಇಲ್ಲಿದೆ ನೋಡಿ ವಿಶೇಷ ವರದಿ. ಐಒಎಸ್ ಸಾಗರ ಹೆಸರಿನ ಕಾರ್ಯಾಚರಣೆಗೆ ಚಾಲನೆ. ಹಿಂದೂ ಮಹಾಸಾಗರದಲ್ಲಿ ಸೇನೆ ಸಮರಾಭ್ಯಾಸ. ಹಿಂದೂ ಮಹಾಸಾಗರದಲ್ಲಿ ಚೀನಾ ದೇಶವು ತನ್ನ ಪ್ರಾಬಲ್ಯ ತಗ್ಗಿಸಲು ಭಾರತ ಹೊಸ ಹೆಜ್ಜೆಯನ್ನಿಟ್ಟಿದೆ. 9 ಮಿತ್ರ ರಾಷ್ಟಗಳನ್ನು ಸೇರಿಸಿಕೊಂಡು ತನ್ನ ನಾಯಕತ್ವದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿ ಎಲ್ಲಾ ವಲಯಕ್ಕೆ ಎಂಬ ಧ್ಯೇಯವಾಕ್ಯದಲ್ಲಿ ಒಂದು ಓಷನ್ ಒಂದು ಮಿಷನ್ ನಡೆಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಕಾರ್ಯಾಚರಣೆಗಿಳಿದಿದೆ. ರಾಷ್ಟೀಯ ಸಾಗರ ದಿನದ ಅಂಗವಾಗಿ ಭಾರತೀಯ ನೌಕಾಪಡೆಯ ಈ ಪ್ರಯತ್ನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾರವಾರದಲ್ಲಿ ಚಾಲನೆ ನೀಡಿದರು. ಕಾರವಾರದಿಂದ ಈ ಹಡಗು ಹಿಂದೂ ಮಹಾಸಾಗರ ವಲಯದಲ್ಲಿ ಮೇ ಮೊದಲ ವಾರದವರೆಗೆ ನಿಯೋಜನೆಗೊಂಡಿದ್ದು, ನೌಕೆಯು ಭಾರತ ಪಶ್ಚಿಮ ಕರಾವಳಿಯ ವಿಶೇಷ ಆರ್ಥಿಕ ವಲಯ ವ್ಯಾಪ್ತಿಯಲ್ಲಿ ಗಸ್ತು ನಡೆಸಲಿದೆ.
ಚೀನಾದ ಪ್ರಾಬಲ್ಯ ತಗ್ಗಿಸಲು ಭಾರತ ಹೊಸ ಹೆಜ್ಜೆಯನ್ನಿಟ್ಟಿದೆ. ಹಿಂದೂ ಮಹಾಸಾಗರದ ಮೇಲೆ ಭಾರತದ ಹಿಡಿತ ಸಾಧಿಸಲು ಮತ್ತು ತನ್ನ ಪ್ರಾಬಲ್ಯ ಸಾಬೀತು ಮಾಡಲು ಈ ಕಾರ್ಯತಂತ್ರ ಮಾಡುತ್ತಿದೆ. ಇದಕ್ಕೆ ಕೀನ್ಯಾ, ಮಡ್ಗಾಸ್ಕರ್, ಮಾಲ್ಡೀವ್ಸ್, ಮಾರಿಷಸ್, ಮೊಜಾಂಬಿಕಾ, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ, ಕೊಮಾರೊಸ್, ಸೆಂಟ್ ಹೆಲ್ಸ್ ಸೇರಿ 9 ದೇಶಗಳ 44 ಸಿಬ್ಬಂದಿ ಅಭ್ಯಾಸ ಮಾಡುತ್ತಿದ್ದಾರೆ. ಭಾರತದ ಮಿತ್ರ ದೇಶಕ್ಕೆ ಸಾಗರ ರಕ್ಷಣೆ, ಗಸ್ತು, ಹಡಗುಗಳ ಪರಿಶೀಲನೆ, ಅಕ್ರಮಗಳ ರಫ್ತು, ಅಗ್ನಿಶಮನ, ಸಾಗರ ಸಂವಹನ, ಸಿಮೆನ್ಶಿಪ್, ಸಾಗರ ಮಧ್ಯದ ಸವಾಲುಗಳನ್ನು ಪರಿಶೀಲಿಸುವುದು ಸೇರಿ ವಿವಿಧ ಪ್ರಾಯೋಗಿಕ ತರಬೇತಿಗಳನ್ನು ನೀಡುತ್ತಿದೆ. ಒನ್ ಓಷನ್ ಒನ್ ಮಿಷನ್ ನಡಿ ಭಾರತ ಈ ಹೆಜ್ಜೆ ಇಟ್ಟಿದ್ದು, ಹಿಂದೂ ಮಹಾಸಾಗರ ವ್ಯಾಪ್ತಿಯ ಭಾರತ ಮಿತ್ರ ರಾಷ್ಟಗಳ ನಡುವೆ ಸಮುದ್ರ ವ್ಯವಹಾರದ ಬಾಂಧವ್ಯ ವೃದ್ಧಿ, ಪರಸ್ಪರ ಸಹಕಾರ ವೃದ್ಧಿ ಮಾಡಿಕೊಳ್ಳುವ ಜೊತೆಗೆ ಹಿಂದೂ ಮಹಾಸಾಗರದ ರಕ್ಷಣೆ ಅದರ ಸುತ್ತಲಿನ ಬಳಕೆದಾರ ರಾಷ್ಟಗಳಿಗೆ ಸೇರಿದ್ದು ಎಂಬ ಸಂದೇಶವನ್ನು ವಿಶ್ವಕ್ಕೆ ಸಾರಲು ಭಾರತ ಹೊರಟಿದೆ. ನಮ್ಮ ಕಾರವಾರದ ಈ ಸೀಬರ್ಡ್ ನೇವಲ್ ಬೇಸ್ ಯೋಜನೆಗೆ ಕೇಂದ್ರದ ರಕ್ಷಣಾ ಸಚಿವರಾದಂಥ ಹಿರಿಯರಾದ ಶ್ರೀಯುತ ರಾಜನಾಥ್ ಸಿಂಗ್ ಜಿ ಅವರು ಬಂದಿರೋದು ಬಹಳ ಸಂತೋಷದ ಒಂದು ಕ್ಷಣ. ಇವತ್ತು ಅವರು ಒನ್ ನೇಷನ್ ಒನ್ ಮಿಷನ್ ಅನ್ನುವಂತಹ ಯೋಜನೆಯಲ್ಲಿ IOS ಸಾಗರ್ ಅನ್ನುವಂತಹ ಒಂದು ನೌಕೆಯನ್ನ ಇವತ್ತು ವಿವಿಧ ದೇಶಕ್ಕೆ ಸಂಚರಿಸೋದಕ್ಕೆ ಈಗ ಫ್ಲಾಗ್ ಆಫ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಮಿತ್ರ ರಾಷ್ಟಗಳೊಂದಿಗೆ ಹಿಂದೂ ಮಹಾಸಾಗರದಲ್ಲಿ ISO ಸಾಗರ ನೌಕೆಯ ಮೂಲಕ ಸಿಬ್ಬಂದಿಗಳು ಅಕ್ರಮ ನುಸುಳುವಿಕೆ, ಕಡಲ್ಗಳ್ಳರ ಚಟುವಟಿಕೆಗಳನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ರಕ್ಷಣಾ ವ್ಯವಸ್ಥೆ ಬಲಪಡಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ಸಮರಾಭ್ಯಾಸ ಬರೋಬ್ಬರಿ 1 ತಿಂಗಳು ನಡೆಯಲಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಚೀನಾನ ಮಣಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಕಾರವಾರದಲ್ಲಿ ಒಂದು ಓಷನ್ ಒನ್ ಮಿಷನ್ ಅನ್ನೋಡಿ ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಏನದು ಈ ಕಾರ್ಯಾಚರಣೆ? ಇಲ್ಲಿದೆ ನೋಡಿ ವಿಶೇಷ ವರದಿ. IOS ಸಾಗರ ಹೆಸರಿನ ಕಾರ್ಯಾಚರಣೆಗೆ ಚಾಲನೆ. ಹಿಂದೂ ಮಹಾಸಾಗರದಲ್ಲಿ ಸೇನೆ ಸಮರಾಭ್ಯಾಸ. ಹಿಂದೂ ಮಹಾಸಾಗರದಲ್ಲಿ ಚೀನಾ ದೇಶವು ತನ್ನ ಪ್ರಾಬಲ್ಯ ತಗ್ಗಿಸಲು ಭಾರತ ಹೊಸ ಹೆಜ್ಜೆಯನ್ನಿಟ್ಟಿದೆ. 9 ಮಿತ್ರ ರಾಷ್ಟಗಳನ್ನು ಸೇರಿಸಿಕೊಂಡು ತನ್ನ ನಾಯಕತ್ವದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿ ಎಲ್ಲಾ ವಲಯಕ್ಕೆ ಎಂಬ ಧ್ಯೇಯವಾಕ್ಯದಲ್ಲಿ ಒಂದು ಓಷನ್ ಒಂದು ಮಿಷನ್ ನಡಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಕಾರ್ಯಾಚರಣೆಗಿಳಿದಿದೆ. ರಾಷ್ಟೀಯ ಸಾಗರ ದಿನದ ಅಂಗವಾಗಿ ಭಾರತೀಯ ನೌಕಾಪಡೆಯ ಈ ಪ್ರಯತ್ನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾರವಾರದಲ್ಲಿ ಚಾಲನೆ ನೀಡಿದರು. ಕಾರವಾರದಿಂದ ಈ ಹಡಗು ಹಿಂದೂ ಮಹಾಸಾಗರ ವಲಯದಲ್ಲಿ ಮೇ ಮೊದಲ ವಾರದವರೆಗೆ ನಿಯೋಜನೆಗೊಂಡಿದ್ದು, ನೌಕೆಯು ಭಾರತ ಪಶ್ಚಿಮ ಕರಾವಳಿಯ ವಿಶೇಷ ಆರ್ಥಿಕ ವಲಯ ವ್ಯಾಪ್ತಿಯಲ್ಲಿ ಗಸ್ತು ನಡೆಸಲಿದೆ. ಚೀನಾದ ಪ್ರಾಬಲ್ಯ ತಗ್ಗಿಸಲು ಭಾರತ ಹೊಸ ಹೆಜ್ಜೆಯನ್ನಿಟ್ಟಿದೆ. ಹಿಂದೂ ಮಹಾಸಾಗರದ ಮೇಲೆ ಭಾರತದ ಹಿಡಿತ ಸಾಧಿಸಲು ಮತ್ತು ತನ್ನ ಪ್ರಾಬಲ್ಯ ಸಾಬೀತು ಮಾಡಲು ಈ ಕಾರ್ಯತಂತ್ರ ಮಾಡುತ್ತಿದೆ. ಇದಕ್ಕೆ ಕೀನ್ಯಾ, ಮಡ್ಗಾಸ್ಕರ್, ಮಾಲ್ಡೀವ್ಸ್, ಮಾರಿಷಸ್, ಮೊಜಾಂಬಿಕಾ, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ, ಕೊಮಾರೊಸ್, ಸೆಂಟ್ ಹೆಲ್ಸ್ ಸೇರಿ 9 ದೇಶಗಳ 44 ಸಿಬ್ಬಂದಿ ಅಭ್ಯಾಸ ಮಾಡುತ್ತಿದ್ದಾರೆ. ಭಾರತದ ಮಿತ್ರ ದೇಶಕ್ಕೆ ಸಾಗರ ರಕ್ಷಣೆ, ಗಸ್ತು, ಹಡಗುಗಳ ಪರಿಶೀಲನೆ, ಅಕ್ರಮಗಳ ರಫ್ತು, ಅಗ್ನಿಶಮನ, ಸಾಗರ ಸಂವಹನ, ಸಿಮೆನ್ಶಿಪ್, ಸಾಗರ ಮಧ್ಯದ ಸವಾಲುಗಳನ್ನು ಪರಿಶೀಲಿಸುವುದು ಸೇರಿ ವಿವಿಧ ಪ್ರಾಯೋಗಿಕ ತರಬೇತಿಗಳನ್ನು ನೀಡುತ್ತಿದೆ. ಒನ್ ಓಷನ್ ಒನ್ ಮಿಷನ್ ನಡಿ ಭಾರತ ಈ ಹೆಜ್ಜೆ ಇಟ್ಟಿದ್ದು, ಹಿಂದೂ ಮಹಾಸಾಗರ ವ್ಯಾಪ್ತಿಯ ಭಾರತ ಮಿತ್ರ ರಾಷ್ಟಗಳ ನಡುವೆ ಸಮುದ್ರ ವ್ಯವಹಾರದ ಬಾಂಧವ್ಯ ವೃದ್ಧಿ, ಪರಸ್ಪರ ಸಹಕಾರ ವೃದ್ಧಿ ಮಾಡಿಕೊಳ್ಳುವ ಜೊತೆಗೆ ಹಿಂದೂ ಮಹಾಸಾಗರದ ರಕ್ಷಣೆ ಅದರ ಸುತ್ತಲಿನ ಬಳಕೆದಾರ ರಾಷ್ಟಗಳಿಗೆ ಸೇರಿದ್ದು ಎಂಬ ಸಂದೇಶವನ್ನು ವಿಶ್ವಕ್ಕೆ ಸಾರಲು ಭಾರತ ಹೊರಟಿದೆ. ನಮ್ಮ ಕಾರವಾರದ ಈ ಸೀಬರ್ಡ್ ನೇವಲ್ ಬೇಸ್ ಯೋಜನೆಗೆ ಕೇಂದ್ರದ ರಕ್ಷಣಾ ಸಚಿವರಾದಂಥ ಹಿರಿಯರಾದ ಶ್ರೀಯುತ ರಾಜನಾಥ್ ಸಿಂಗ್ ಜಿ ಅವರು ಬಂದಿರೋದು ಬಹಳ ಸಂತೋಷದ ಒಂದು ಕ್ಷಣ. ಇವತ್ತು ಅವರು ಒನ್ ನೇಷನ್ ಒನ್ ಮಿಷನ್ ಅನ್ನುವಂತಹ ಯೋಜನೆಯಲ್ಲಿ IOS ಸಾಗರ್ ಅನ್ನುವಂತಹ ಒಂದು ನೌಕೆಯನ್ನ ಇವತ್ತು ವಿವಿಧ ದೇಶಕ್ಕೆ ಸಂಚರಿಸೋದಕ್ಕೆ ಈಗ ಫ್ಲಾಗ್ ಆಫ್ ಮಾಡಿರೋದನ್ನ ನಾವು ನೋಡಿದ್ದೀವಿ.
ಮಿತ್ರ ರಾಷ್ಟ್ರಗಳೊಂದಿಗೆ ಹಿಂದೂ ಮಹಾಸಾಗರದಲ್ಲಿ ಐಎಸ್ಒ ಸಾಗರ ನೌಕೆಯ ಮೂಲಕ ಸಿಬ್ಬಂದಿಗಳು ಅಕ್ರಮ ನುಸುಳುವಿಕೆ ಕಡಲ್ಗಳ್ಳರ ಚಟುವಟಿಕೆಗಳನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ರಕ್ಷಣಾ ವ್ಯವಸ್ಥೆ ಬಲಪಡಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ಸಮರಾಭ್ಯಾಸ ಬರೋಬ್ಬರಿ 1 ತಿಂಗಳು ನಡೆಯಲಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.